ಇಚ್ಛೆ ಪಡ್ತಾ ಇದೆ. ಹಾಗೆ ರಸಗೊಬ್ಬರ ಮಾರಾಟ ನಮಗೆ ಒಂದ್ಸಲ ಬೇಸರ ಆಗ್ತದೆ. ನಮ್ಮ ಇಲ್ಲಿ ಚಟ್ಟಳಿಯ ರೈತರನ್ನೇ ನಂಬಿದ್ರೆ ನಮ್ಮಲ್ಲಿ ಗೊಬ್ಬರ ತಗೊಳ್ಳೋದು ಎಷ್ಟು ಬೇಕೋ ಅಷ್ಟೇ. ಆದರೆ ನಾವು ಕೊಡಗು ಜಿಲ್ಲೆಯಾದ್ಯಂತ ಎಲ್ಲರಿಗೆ ಕೊಡ್ತಿರುವ ಕಾರಣ ಆ ಗೊಬ್ಬರದಲ್ಲಿ ನಮಗೆ ಹೆಚ್ಚಿನ ಲಾಭ ಬರಲಿಕ್ಕೆ ಕಾರಣವಾಗಿದೆ, ಲಾಭ ಬರಲಿಕ್ಕೆ ಸಾಧ್ಯವಾಗಿದೆ. ಅದಕ್ಕೆ ಅನೇಕಟ್ಟಿ ಹೇಳ್ತಿದ್ದೇವೆ, ನಮ್ಮ ಸಹಕಾರ ಸಂಘದಲ್ಲಿ ಗೊಬ್ಬರಕ್ಕೆ ಕೊರತೆ ಇಲ್ಲ. ಉದಾಹರಣೆಗೆ ಮೊನ್ನೆ ಯೂರಿಯಾ
ಆರ್ಡರ್ ಮಾಡಿದ್ದಕ್ಕೆ ಸೊಸೈಟಿದು ಎಲ್ಲ ಕಮಿಟಿ ಮೆಂಬರ್ಸ್ ಅವರಿಗೆ, ಲಿಯೋ ಅವರಿಗೆ ಎಲ್ಲರಿಗೂ ತುಂಬ ಥ್ಯಾಂಕ್ ಯು. ಆಮೇಲೆ ಸಿಬ್ಬಂದಿ ಬೋನಸ್ಸು ನನ್ನ ಬಗ್ಗೆ ನನಗೆ ಹೆಚ್ಚಿಗೆ ಆಯಿತು ಅಂತ ಸೇರಿದ್ರಿ ಕೊಡಬೇಕಾದಷ್ಟು ಬೇಡ ಸಿಬ್ಬಂದಿಗೆ ಬೋನಸ್ಸು 2 ತಿಂಗಳ ಮೂವರೇನ ಅಂತ ಉತ್ತರ ಸಹಕಾರ ಸಂಘಗಳಲ್ಲಿ ಯಾಕಂದ್ರೆ ನಾನು ದೊಡ್ಡ ಇದನ್ನು ಕೇಳೋದಲ್ಲ. ನಿನ್ನೆ ಸಮೇತ ಬೆಂಗಳೂರಿಂದ ಹೀಗೆ ಒಬ್ಬರು ಹೋರಾಟಗಾರರೆ ಬಡ ಸಮಾಜದಲ್ಲಿ ಏನೋ ಒಂದು ಇದರಲ್ಲಿದ್ದಾರೆ, ಅವರು ಫೋನ್ ಮಾಡಿ ಕೇಳ್ತಾ ಇದ್ದೀನಿ, ಯಾಕೆ ನಮ್ಮ ಸಹಕಾರ ಸಂಘದಲ್ಲಿ 25 ವರ್ಷಗಳಲ್ಲಿ ಹೋಗೋದೇ ಇಲ್ಲ ಅಂತೇಳಿ. ಇದು ಹೊಸ ಹೊಸ ಬುದ್ಧಿ ಆಗ್ತದೆ. ಹೊಸದಾಗಿ ಸಮೇತ ನಾವು ಮಾಡ್ತಾ ಇದ್ದೀವಿ. ಹೊಸದಾಗಿ ಟಿಕೆಣ ಚೆಕ್ ಜಾಮೀನು ಬೆಳೆಗಾರರಾದ್ರಿಂದ ಬೆಳೆಗಾರರಿಗೆ ಬಹಳಷ್ಟು ವ್ಯವಸಾಯಗಳು ಮಾಡ್ತಾ ಇದ್ದಾರೆ. ನಮ್ಮ ಸಹಕಾರ ಸಂಘದ ಮುಖಾಂತರ ಯಾವುದಾದ್ರೂ ಒಂದು ಕಾಫಿ ಕ್ವಾಲಿಟಿ ಮತ್ತು ಒಂದು ಕೆಲಸ ಸಭೆ ಮಾಡಿದರೆ ಭಾಳಷ್ಟು ಕಡೆ ಈಗ ಸರ್ಕಾರಗಳಿದೆ, ಸರ್ಕಾರದಿಂದ ಅನುದಾನ ಇದೆ, ಅದರಿಂದ ಅದೊಂದು ವ್ಯವಸ್ಥೆ ಮಾಡಿದೆ. ಇಲ್ಲಿ ಜನವೂ ಬರಬೇಕು. ಅದಕ್ಕೆ ಈ ಕೆಲಸ ಇದೆಯಲ್ಲ, ನಿಮಗೆ ಹೇಳಿ ಲೆಕ್ಕ ಹಾಕೊಳ್ಳಿ. ಗುರುವಾರ ನಮ್ಮ ಮುಖ್ಯಮಂತ್ರಿ ಕೋರ್ಟ್ ಹೋಗ್ಬೇಕು. ಮುಖ್ಯಮಂತ್ರಿಗೆ ಕೆಲಸ ಜಾಸ್ತಿ. ಮುಖ್ಯಮಂತ್ರಿ ವಾರಕ್ಕೆ 2 ಸಲ, ಆಮೇಲೆ ತನಿಖಾಧಿಕಾರಿ ಬರೋದು, ಚೇರ್ಮನ್ ಕೂತ್ಕೊಳ್ಳೋದು, ಎಲ್ಲ ರೀತಿಯಲ್ಲಿ ಬಹಳ ಕಷ್ಟ ಆಗ್ತದೆ. ಅವಕಾಶ ಇದು ನಮಗೆ ಕೆಲಸ ನೋಡುವ ಅವಕಾಶಕ್ಕೆ ಓಟ್ಲಾಗಿ ಜನ ಬರಬೇಕಲ್ಲ. ರೈತರು ಮಹಾಸಭೆಗೆ ಬರಲಿಕ್ಕೆ ಸಮೇತ ಈಗ ಕೆಲವರು ಜಾಸ್ತಿ ಹೇಳ್ತಾರೆ, ಕೆಲವರು ಕಮ್ಮಿ ಹೇಳ್ತಾರೆ. ಆದರೆ ನಮ್ಮ ಒತ್ತಾಯ ಈ ಕಾಫಿ ಫಸಲ್ ಇದೆಯಾ ಈ ವರ್ಷ ಬರುವ ವರ್ಷಕ್ಕೆ. ಅದರಿಂದ ನಾವೊಂದು ನಿರ್ಣಯ ತಗೊಂಡು ಸರ್ಕಾರಕ್ಕೆ ಒತ್ತಾಯ ಮಾಡಬೇಕಾಗ್ತದೆ. ಏನು ಅಂತ ಕೇಳಿ ಸ್ವಲ್ಪ ನೀವು ಕೇಳಿಲ್ಲ ಇಲ್ಲಿ ಕೊಟ್ಬಿಡಿ. ನಾವು ನಮ್ಮ ಸಹಕಾರ ಸಂಘದಿಂದ ಒಂದು ಒತ್ತಾಯ ಮಾಡಬೇಕು. ಹಿಂದಿನ ಸರ್ಕಾರ ಇರುವಾಗ 3 ವರ್ಷಕ್ಕೆ ಮೊದಲು 56,000 ಪ್ರತಿಯೊಬ್ಬ ರೈತರ ಹೆಸರಿಗೆ ಹಣವನ್ನು ಹಾಕುವಂತ ಕೆಲಸವನ್ನು ಆ ಸರ್ಕಾರ ಮಾಡಿತ್ತು. ಯಡಿಯೂರಪ್ಪನ ಸರ್ಕಾರ, ಬಿಜೆಪಿ ಸರ್ಕಾರ ಆ ಕಾಲದಲ್ಲಿ. ಆಮೇಲೆ ಕುಮಾರಸ್ವಾಮಿಯ ಕಾಲಕ್ಕೆ ಇಲ್ಲ. ಆ ಕಾಲದಲ್ಲಿ ಸೇರ್ಸ್ ಮಾಡಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ದೀವಿ, ಅದೆಲ್ಲ ಹೋಗಿದೆ. ಎಲ್ಲವೂ RTCಯಲ್ಲಿ ಎಲ್ಲರ ಹೆಸರು ಹಾಕೊಂಡು 25 ಜನರು ಇರುವಂಥ RTCಯನ್ನು ಲೋನ್ ಸಿಗಲಿಕ್ಕೆ. ಉದಾಹರಣೆಗೆ ನಮ್ಮಲ್ಲಿ 40% ಜನರು ರೈತರು ಸಾಲ ತೆಗಿತಾ ಇಲ್ಲ. ಉದಾಹರಣೆಗೆ ಬಲ್ಲಾಳ ಮಣಿ ಸಮೇತ ಸಾಲ ತೆಗಿತಾ ಇಲ್ಲ. ಯಾಕೆ? RTCಯಲ್ಲಿ ಯಾರ್ಯಾರು ಹೆಸರು ಸೇರಿಸಿಬಿಟ್ಟಿದ್ದಾರೆ. ನಮಗೆ ಇಲ್ಲಿ ಸೆಕ್ಟರಿಯಲ್ಲಿ ಸಹಕಾರ ಸಂಘ ಮೊದಲು ಯಾಗಿತ್ತು, ಈಗ ಯಾವಾಗ ಹಿಡಿದಿದೆ 30 ವರ್ಷದಿಂದ ಸಂಘ ಆಗಿತ್ತು. ಮೊದಲು ಕೆರೆ ಗೋಡಾನ್ ಮಾಡ್ತಿದ್ರು, ಈಗ ಮಂತ್ರಿಭವನ ಆಗಿದೆ. ಅಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಆಗಿದೆ. ಮೊದಲು 4 ಲಕ್ಷ ಇದ್ದ ಬಂಡವಾಳ ಇದು ಈಗ 50 ಲಕ್ಷ ತಪ್ಪಿದೆ. ಇದಕ್ಕೆ ಸಾಲ ಬಂದಿರೋದು ಕಾರಣ ನಾವು ಮನೆಯಂತ ಹೇಳೋದಿಲ್ಲ. ಅವರು ಇನ್ನೂ ಇದ್ದಾರೆ, ಅದರ ವಿಚಾರ ಬೈವರು ಬೈತಾರೆ ಹಿಂದ್ಗಡೆ. ಆದರೆ ಯಾರು ಬೈತಾರೆ ಬೆಳೀತಾರೆ. ನನ್ನ ವಿಷಯ ಹಾಗೆ. ಇನ್ನೊಂದು ಕೆಲವು ವಿಚಾರಗಳು ಹೇಳ್ತೀವಿ, ಬೈವರು ಮುಂದೆ ಬೈಬೇಕು, ಹಿಂದೆ ಬೈಬೇಕಲ್ಲ. ಯಾರು ಅಡ್ಡಿ ಆದರೂ ಒಂದು ಸಂಘರ್ಷ ಇದೆ.
ಇದಕ್ಕೆ ಎಲ್ಲ ಅವರ ನಿರ್ದೇಶಕರು ನಮ್ಮ ಮಂತ್ರಿಗಳು ಸಹಕರಿದ್ದಾರೆ. ಹಾಗೆ ಈಗ ಈ ನಾಯಕರು ಮೊದಲು ಡಿವೈಸಿ ಇದ್ದಿಲ್ಲ. ನನಗೆ ಗೊತ್ತಿರುವಾಗೆ ಒಂದು 200 ಕಾನೂನಿನ ಅಡಿಯಲ್ಲಿ ಕಾನೂನಿನ ಒಳಪಡದ ರೀತಿಯಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಅದೇ ರೀತಿ ನಾವು ಸುಮಾರು ನಾಟಕದಲ್ಲಿ ನೋಡಿದ್ವಿ. ಸಾಲ ಕೇಳೋದು ರಿಸ್ಕ್. ಸಾಲ ಕೊಟ್ಟರೆ ನಾವು ಏನ್ ಮಾಡ್ಬೇಕು, ರಿಸ್ಕ್ ಇಲ್ಲ. ಸಾಲ ಗ್ಯಾರಂಟಿ ಬರ್ತದೆ, ಗ್ಯಾರಂಟಿ ಇಲ್ಲ. ನಾವು ಡೆಪಾಸಿಟ್ ಏನ್ ಮಾಡ್ಬೇಕು, ಡೆಪಾಸಿಟ್ ನಾವು ಬಡ್ಡಿ ಕೊಡಬೇಕು. ಅದಕ್ಕೆ ಕಾಯ್ದಿರಿಸಬೇಕು, ಬಡ್ಡಿಯನ್ನು ನಾವು ಗ್ಯಾರಂಟಿ ಕೊಡಬೇಕು. ನಮ್ಮ ನಮಗೆ ಡೆಪಾಸಿಟ್ ಇಟ್ಟರೆ ಅವರಿಗೆ ಬಡ್ಡಿಯನ್ನು ಕೊಡಬೇಕು. ಅದೇ ಸಾಲಕ್ಕೆ ಬಡ್ಡಿ ತಗೊಳ್ಳೋಕೆ ಅವಕಾಶ ಇಲ್ಲ. ಯಾಕೆ? ಅದು ರಿಸ್ಕ್. ಸಾಲ ಕೊಟ್ಟರೆ ನಾವು ಬರ್ತದೆ, ಗ್ಯಾರಂಟಿ ಇಲ್ಲ. ಆದರೂ ಕೂಡ 0.2% ಓವರ್ಬಿಲ್ಡಿಂಗ್ 5 ಲಕ್ಷ. ಈ ಸುಮಾರು 13 ಕೋಟಿ ಸಾಲ ಕೊಟ್ಟರು ಕೂಡ ಬರೀ 5 ಲಕ್ಷ ಓವರ್ಬಿಲ್ಡಿಂಗ್ ಆಡಳಿತ ಮಂಡಳಿ ಒಂದು ಕಾರ್ಯವೈಖರಿ ಸಾಕ್ಷ್ಯ ಇದೆ. ಯಾಕೆಂದ್ರೆ 5% ಒಳಗಿದ್ರೆ ಏಕೆ ಬರೋದು, ಓವರ್ಬಿಲ್ 5% ಒಳಗಿರಬೇಕು. 5% ಮೇಲೆ ಇದ್ರೆ ಡಿಕೆ ಬರುತ್ತೆ. ಇದು ಸುಮಾರು 10 ವರ್ಷ ನೋಡ್ತಾ ಇದ್ದೀನಿ. ಇದು ಓವರ್ಬಿಲ್ ಪರ್ಸೆಂಟೇಜ್ 5% ಒಳಗೆ ಇದೆ, ಏಕೆ ಬರ್ತಾ ಇದೆ. ಆದ್ದರಿಂದ ಈ ಸಂಘ ಉತ್ತಮ ನಡೆಸ್ತಾ ಇದೆ. ಈ ಒಂದು ಕಾನೂನು ಟೀಕೆ ಕಾನೂನುಬದ್ಧವಾಗಿ ಕೆಲಸ ಮಾಡಿದ್ರೆ ಹೇಳ್ತಾ